ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಾವ್ಯ ಮಾತಾಡ್ತಾ ಇರೋದು. ಇವತ್ತು ನಾನು ಬಾಳೆಕಾಯಿ ಪಲ್ಯ ಆಮೇಲೆ ಬಿಳಿ ಹೋಳಿಗೆ ಹೇಗೆ ಮಾಡೋದು ಮತ್ತು ಕರಿಬೇವಿನ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಇಟ್ಕೊಂಡಿದ್ದೀನಿ. 2 ಬಾಳೆಕಾಯಿ, ಒಂದು ಸ್ವಲ್ಪ ಬೀನ್ಸು, 4 ಟೊಮ್ಯಾಟೊ, 1 ಆಲೂಗಡ್ಡೆ, 1 ಬಟ್ಲಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಆ ನೀರಲ್ಲಿ ಅದನ್ನೆಲ್ಲ ತೊಳ್ಕೊತಾ ಇದ್ದೀನಿ, ಯಾಕಂದರೆ ಬಾಳೆಕಾಯಿ ಕಪ್ಪಗಾಗ್ಬಿಡುತ್ತೆ. ಅದರೊಳಗಡೆ 1-2 ಹನಿ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಕಪ್ಪಗಾಗಬಾರ್ದು ಅಂತ. ನೆಕ್ಸ್ಟು ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಆ ತೊಳೆದಿಟ್ಕೊಂಡಿರೋ ತರಕಾರಿ ಎಲ್ಲ ಅದಕ್ಕೆ ಹಾಕಿ ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿ ಆಮೇಲೆ ಕಡಲೆಕಾಳು ಇರೋದನ್ನೆಲ್ಲ ಕಡಲೆಕಾಳನ್ನು ಕೂಡ ಹಾಕ್ತೀನಿ. ನಾನು ಮಾಡ್ತಿರೋ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಕಡಲೆಕಾಳು ಹಾಕ್ಕೋತಾ ಇದ್ದೀನಿ. ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊತೀನಿ ಇದಕ್ಕೆ. ಅಂದರೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಬೇಕು. ನಾವು ಮಾಡಿ ಇಟ್ಟಾದಮೇಲೆ ಪಲ್ಯ ತುಂಬ ಗಟ್ಟಿ ಆಗುತ್ತೆ, ಯಾಕಂದರೆ ಬಾಳೆಕಾಯಿ ಇರೋದ್ರಿಂದ, ಆಲೂಗಡ್ಡೆ ಇರೋದ್ರಿಂದ ಪಲ್ಯ ಗಟ್ಟಿ ಆಗುತ್ತೆ. ತೆಳುವಾಗಿ ಮಾಡಿಕೊಂಡ್ರೆ ನಾವು ಊಟ ಮಾಡೋ ಅಷ್ಟರೊಳಗಡೆ ಗಟ್ಟಿಗಾಗಿರುತ್ತೆ ಇದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು ಇದರಲ್ಲಿ ನಾನೀಗ ಕಾಯೆಲ್ಲ ತುರಿದಿಟ್ಕೋತಾ ಇದ್ದೀನಿ. ಕಾಯಿ ತುರಿದಿಟ್ಕೊಂಡಿರೋ ಕಾಯಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ಸಾಂಬಾರು ಪುಡಿ ಹಾಕ್ಕೋತೀನಿ ಇದಕ್ಕೆ. ನಾನು ಮನೇಲಿ ಮಾಡಿಟ್ಟಿರೋ ಅಂಥ ಸಾಂಬಾರು ಪುಡಿ ಇದು. ಖಾರದ ಪುಡಿನೂ ಸೇರಿರುತ್ತೆ, ಹಾಗಾಗಿ ಖಾರದ ಪುಡಿ ಹಾಕಲ್ಲ ನಾನು. ಸ್ವಲ್ಪ ಅರಶಿನ ಪುಡಿ ಹಾಕ್ಕೋತೀನಿ ಇದಕ್ಕೆ. ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ನಿಜವಾಗ್ಲೂ ನೀವು ಮಾಡಿಕೊಂಡು ನೋಡಿರಿ, ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ. ಸಾಂಬಾರು ಪುಡಿ ಎಲ್ಲ ಮೇಲೆ ಇರಬಾರ್ದು. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ರೆ ಅದು ನೀಟಾಗಿ ತರಕಾರಿಗೆಲ್ಲ ಹೊಂದ್ಕೊಳ್ಳಲ್ಲ. ಸಾಂಬಾರು ಪುಡಿ, ಖಾರದ ಪುಡಿ, ಉಪ್ಪು ಇದೆಲ್ಲ ನಾವೇನು ಹಾಕ್ಕೋತೀವೋ ಅದೆಲ್ಲ ಹಾಕ್ಕೋಬೇಕು. ಅಂದರೆ ನೀಟಾಗಿ ನೀರಲ್ಲಿ ಮುಳುಗಿಸ್ಕೊಂಡು ಲಾಸ್ಟಲ್ಲಿ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ನಾನು. ಕೊನೆಗೆ ಮುಚ್ಚಳ ಮುಚ್ಚಿಸ್ತೀನಿ. ಈಗ ಇದನ್ನು 4 ವಿಷಲ್ ಬರೆಸ್ಬೇಕು, ಇಲ್ಲ 3 ವಿಷಲ್ ಬಂದರೂ ಸಾಕು, 4 ಬಂದರೂ ನಡೆಯುತ್ತೆ. 4 ವಿಷಲ್ ಆಯಿತು ಇದೀಗ. ಈಗ ನೆಕ್ಸ್ಟು ನಾನು ಬಿಳಿ ಹೋಳಿಗೆ ಮಾಡೋದಕ್ಕೆ ಮೈದಾ ಹಿಟ್ಟನ್ನು ಸಾಣಿಸ್ಕೋತಾ ಇದ್ದೀನಿ. ನೀಟಾಗಿ ಸಾಣಿಸ್ಕೊಂಡು ಜರಡಿ ಮಾಡ್ಕೊತಾ ಇದ್ದೀನಿ ಇದನ್ನು. ಇಲ್ಲಿ ನೋಡಿ, ಎಲ್ಲ ಜರಡಿ ಇಟ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ನೋಡ್ಕೊಳ್ಳಿ. ನಾವೀಗ ಹೋಳಿಗೆಗೆ ಯಾವ ರೀತಿ ಕಲಿಸ್ಕೋತೀವೋ ಅದೇ ಥರ ಕಲಿಸ್ಕೋಬೇಕು ಇದನ್ನು. ನೀಟಾಗಿ ನಾವು ಹೋಳಿಗೆ ತಟ್ಟೋದಕ್ಕೆ ಯಾವ ಥರ ರೆಡಿ ಮಾಡ್ಕೋತೀವೋ ಅದೇ ಥರ ಕಣಕ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ, ಚಿಟಿಕೆ ಉಪ್ಪು ಹಾಕ್ಕೋತೀನಿ. ಇದಕ್ಕೆಲ್ಲ ಅರಶಿನ ಎಲ್ಲ ಹಾಕಲ್ಲ ನಾನು. ಉಪ್ಪು ಹಾಕ್ಕೋತೀನಿ. ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ ಸ್ಟಾರ್ಟಿಂಗು. ಆಮೇಲೆ ಒಂದು ಸ್ವಲ್ಪ ಬಿಳಿ ರವೆ ಹಾಕ್ತಾಯಿದ್ದೀನಿ. ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಇದು, ಹಾಗಾಗಿ. ಆಮೇಲೆ ಸ್ವಲ್ಪನೇ ನೀರು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೋತೀನಿ. ಕಣಕ ಯಾವ ರೀತಿ ಕಲಿಸ್ಕೋತೀವೋ ಅದೇ ಥರನೇ. ಸ್ವಲ್ಪ ಒಂದು 2 ಚಮಚದಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತಾ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋತಿದ್ದೀನಿ ಇದನ್ನು. ಹಿಟ್ಟು ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ನೋಡಿ, ಸ್ವಲ್ಪನೇ ನೀರು ಹಾಕ್ತಾ ಕಲಸಿಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಮತ್ತೆ ಇನ್ನೊಂದು 2-3 ಚಮಚದಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೋತಾ ಇದ್ದೀನಿ ಇದನ್ನು. ಈ ಥರ ನೀಟಾಗಿ ಮಾಡ್ಕೋಬೇಕು. ಲಾಸ್ಟ್ ಇಲ್ಲಿ ನೋಡಿ, ಈ ಥರ ಸ್ವಲ್ಪ ಆಯಿಲೆಲ್ಲ ಸ್ಪ್ರೆಡ್ ಮಾಡಿ ಮೇಲ್ಗಡೆ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಿ, ಅದೆಲ್ಲ ಸ್ವಲ್ಪ ಮೆದುವಾಗಿ ಕಲಸಿರಬೇಕು ನಾವು. ಅದು ರವೆ ಎಲ್ಲ ಹೀರ್ಕೊಂಡು ಇಟ್ಟು ನಮಗೆ ರೆಡಿ ಆಗುತ್ತೆ. ಈಗ ನೋಡಿ, ಒಂದು ತಟ್ಟೆ ಮುಚ್ಚಿಟ್ಟು ಸೈಡಿಗೆ ಇಡ್ತಾಯಿದ್ದೀನಿ. ಈಗ ನೆಕ್ಸ್ಟು ಇದರಲ್ಲಿ ಯಾವ್ದು ಅಳತೆ ತೊಗೋತೀರ ಅದರಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡ್ರೆ 2 ಕಪ್ಪು ನೀರು ಹಾಕಬೇಕು ನಾವು ಮಾಡ್ಕೊಳ್ಳೋದಕ್ಕೆ. ನಾವು ಇದನ್ನು ಸರಿ ಮಾಡ್ಕೊಳ್ಳೋದು ಅಂತ ಕರಿತೀವಿ. ಅಂದರೆ ಮಾಮೂಲಿ ಮುದ್ದೆ ಥರನೇ ಮಾಡ್ಕೋಬೇಕು. ಮುದ್ದೆ ಸಾಫ್ಟಾಗಿರಬೇಕು. ಈಗ ನೋಡಿ, ಅದೇ ಪಾತ್ರೆಯಲ್ಲಿ 1 ಪಾತ್ರೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 2 ಪಾತ್ರೆ ನೀರು ಹಾಕ್ತಾಯಿದ್ದೀನಿ. 2 ಪಾತ್ರೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು. ಇದನ್ನು ಗುಳ್ಳೆ ಬರೋ ಥರ ಕಾಯಿಸ್ಕೊಂಡು ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಬೇಕು. ಉಪ್ಪು ಹಾಕಲಿಲ್ಲ ಅಂತಂದರೆ
ಸ್ವಲ್ಪ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ. ಆಮೇಲೆ ಇಲ್ಲೆಲ್ಲ ನೋಡಿರಿ ಬಬಲ್ಸ್ ಎಲ್ಲ ಬರ್ತಾಯಿದೆ, ನೀರೆಲ್ಲ ಚೆನ್ನಾಗಿ ಕಾದಿದೆ. ಆಮೇಲೆ 1 ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಇದಕ್ಕೆ. ಆಮೇಲೆ ಒಂದು ಬಟ್ಲಷ್ಟು ಹಿಟ್ಟಿಟ್ಟಿದ್ನಲ್ಲ ಅದಷ್ಟು ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಸರಿ ಹೋಗ್ಬಿಡುತ್ತೆ, ನೀವು ಅಳತೆ ಮಾಡ್ಕೊಳ್ಳೋದ್ರು ಇಷ್ಟು ಕರೆಕ್ಟಾಗಿ 1 ಅಕ್ಕಿ ಹಿಟ್ಟಿಗೆ 2 ಬಟ್ಲು ನೀರು ಹಾಕ್ಬಿಟ್ರೆ ಕರೆಕ್ಟಾಗಿ ಹೋಗುತ್ತೆ. ಇವಾಗ ಇದು ಚೆನ್ನಾಗಿ ಬೇಯಬೇಕು, ಅದೇ ನೀರಲ್ಲಿ ಈ ಮುದ್ದೆ ಚೆನ್ನಾಗಿ ಬೇಯಬೇಕು. ಈಗ ಬೆಂದಾಗಿದೆ, ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿರಿ. ಇದೇ ಥರ ನೀಟಾಗಿ ತಿರುಗ್ಕೋತಾ ಇರಬೇಕು. ಈಗ ನಾವು ಮುದ್ದೆ ಕೋಲಲ್ಲಿ ಕೂಡಿಸ್ಕೋತೀವಿ ಅಂತಂದ್ರೂ ಅದರಲ್ಲೂ ಮಾಡ್ಕೋಬೋದು. ನಾನಿಲ್ಲಿ ಒಂದು ಮರದ ಇದರಲ್ಲಿ ತಿರುಗಿಸ್ಕೋತಾ ಇದ್ದೀನಿ. ಇದು ಇಲ್ಲ ಅಂತಂದರೆ ಚಮಚದಲ್ಲೇ ಬರುತ್ತೆ. ಈಗ ಮಾಮೂಲಿ ಚಮಚ ತೊಗೊಂಡು ಮಾಡ್ಕೊಂಡ್ರೂ ಬರುತ್ತೆ. ಈ ಥರ ನೀಟಾಗಿ ಮುದ್ದೆ ಎಲ್ಲ ನೀಟಾಗಿ ಬೇಯಿಸ್ಕೊಂಡು ನೀಟಾಗಿ ತಿರುಗ್ಕೋಬೇಕು, ನೀಟಾಗಿ ಬರುತ್ತೆ ಮುದ್ದೆ. ಈಗ ನೋಡಿರಿ, ಗಂಟಿಲ್ಲದೆ ಇರೋ ಹಾಗೆ ಇದನ್ನು ಕೂಡಿಸ್ಕೊತಾ ಇದ್ದೀನಿ. ಈಗ ರೆಡಿ ಆಯಿತು ನೋಡಿರಿ. ಇಲ್ಲಿ ಒಂದು ಗಂಟಿಲ್ಲ, ನೀಟಾಗಿ ಬೆಂದಿದೆ. ನೀಟಾಗಿ ಬೇಯಬೇಕು, ಇದು ಚೆನ್ನಾಗಾಗಿದೆ. ತುಂಬ ಸಾಫ್ಟಾಗಿ ಬಂದಿದೆ ಇದು. ಇದೇ ಥರ ಮೆದುವಾಗಿರಬೇಕು. ಬರ್ತಾ ಬರ್ತಾ ಇಟ್ಟು ಗಟ್ಟಿಯಾಗುತ್ತೆ ಇದು. ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಆಗಿದೆ. ಈಗ ನೋಡಿರಿ, ಮುಟ್ಟಿ ತೋರಿಸ್ತೀನಿ. ಅಂಟಬಾರ್ದು ಕೈಗೆ. ಅಂಟಿದೆ ಅಂತಂದರೆ ಮುದ್ದೆ ಬೆಂದಿಲ್ಲ ಅಂತ ಅರ್ಥ. ಈಗ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಈಗ ಚಟ್ನಿ ಮಾಡೋದಕ್ಕೆ ನಾವು ಏನೇನು ಹಾಕಿ ಹುರ್ಕೋತೀನಿ ಅಂತೇಳಿ ನೋಡಿರಿ. ಇವಾಗ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. 1 ಹೋಳು ದೊಡ್ಡ ಹೋಳು ಕಾಯಿಗೆ ಮೆಣಸಿನ್ಕಾಯಿ ಹಾಕೋತಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು, ಅದಕ್ಕೆ ಎರಡನ್ನೂ ಸೇರಿಸಿ ಹುರ್ಕೋತೀನಿ. ಒಂದು 2 ಡ್ರಾಪಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ. ಈಗ ಗಿಡದಿಂದ ಕಿತ್ಕೊಂಡ್ಬಂದಿದ್ದೀನಿ, ತುಂಬ ಫ್ರೆಶ್ ಆಗಿದೆ ಕರಿಬೇವು. ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದನ್ನು. ಇದಿವಾಗ ಹುರಿದಿಟ್ಕೊಂಡೆ. ಈಗ ಅದೇ ಬಾಣಲಿಗೆ ನಾವು ಪಲ್ಯಕ್ಕೆ ಒಗ್ಗರಣೆ ಮಾಡಿ ಹಾಕ್ಕೋತಾ ಇದ್ದೀನಿ. ಈಗ ಒಟ್ಟೊಟ್ಟಿಗೆ 2 ಕೆಲಸ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗ ಆಗುತ್ತೆ ನಮ್ಮದು ಅಡುಗೆ. ಅದಕ್ಕೋಸ್ಕರ ಇದಕ್ಕೆ ಈಗ ನಾನೀಗ 2 ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ. ಆಮೇಲೆ 1 ಮೀಡಿಯಮ್ ಸೈಜಿಂದ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ. ಈಗ ಒಗ್ಗರಣೆ ಆಗಿದೆ. ಆ ಕುಕ್ಕರಲ್ಲೆಲ್ಲ ಬೆಂದಿದೆ ತರಕಾರಿ ಎಲ್ಲ. ಅದಕ್ಕೆ ಒಗ್ಗರಣೆ ಸೇರಿಸ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ನೀರು ಹಾಕಿ ಇನ್ನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅದಕ್ಕೆ. ಈಗ ನೋಡಿ ಆಗಿದೆ ಪಲ್ಯ. ತುಂಬ ಆಗಿತ್ತು ಪಲ್ಯ ಮಾತ್ರ. ರೊಟ್ಟಿಗೂ ಇದೇ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಚಪಾತಿ, ರೊಟ್ಟಿ. ನೋಡಿ ಈ ಥರ ಆಗಿದೆ. ಇವಾಗ ಆಯಿತು. ಇದನ್ನು ಸ್ವಲ್ಪ ಕುದಿಸ್ಬಿಟ್ಟು ಸೈಡಿಗೆ ಇಟ್ಟರೆ ಆಯಿತು. ಈಗ ಚಟ್ನಿ ಮಾಡೋದಕ್ಕೆ 1-2 ಬೆಳ್ಳುಳ್ಳಿ ಸುಲಿದು ಹಾಕ್ಕೊಂಡಿದ್ದೀನಿ. ಹುರಿದಿರೋ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಮಿಕ್ಸಿ ಒಳಗಡೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕಿದ್ರೆ ಸಾಕು. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಪೂರ್ತಿ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೈಸಾಗಿ ಮಿಕ್ಸಿ ಆಯಿತು. 1 ಹೋಳು ಪೂರ್ತಿ ಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಇದನ್ನು ಒಂದು ಸ್ವಲ್ಪ ತರಿಯಾಗಿ ಡ್ರೈ ಆಗಿ ಮಿಕ್ಸಿ ಮಾಡ್ಕೋಬೇಕು. ನೀರು ಆ್ಯಡ್ ಮಾಡಬಾರ್ದು.
ಚಮಚದಲ್ಲಿ ಹಿಂಗೆ ಮಿಕ್ಸ್ ಮಾಡ್ತಾ 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 ನಾವು ಮಿಕ್ಸಿ ಮಾಡ್ಕೋಬೇಕು. ಇದನ್ನು ನೀರು ಹಾಕಬಾರ್ದು, ಹಾಗೇ ಮಾಡೋದಿದು. ಈಗ ನೋಡ್ರಿ ರೆಡಿ ಆಯಿತು ಕರಿಬೇವಿನಕಾಯಿ ಚಟ್ನಿ. ಈ ಕಣ್ಕಾಯಿ ಎಲ್ಲ ತುಂಬ ಚೆನ್ನಾಗಿ ನೆಂದಿದೆ. ಅದನ್ನು ಇನ್ನೊಂದು ಸ್ವಲ್ಪ ಹಿಂಗೆ ನಾದ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಈಗ ಹೋಳ್ಗೆ ನಾವು ಯಾವ ಥರ ತಟ್ತೀವಿ ಅಂತ ತೋರಿಸ್ಕೊಡ್ತೀನಿ. ಬಿಳಿ ಹೋಳ್ಗೆನ ಮಾಮೂಲಿ ಹೋಳ್ಗೆ ಯಾವ ಥರ ತಟ್ತೀವೋ ಅದೇ ಥರ ತಟ್ಕೊಳ್ಳೋದು. ಆದರೆ ಇದರಲ್ಲಿ ಹೂರಣದ ಬದಲಿ ನಾವು ಅಕ್ಕಿ ಮುದ್ದೆ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಉಂಡೆ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಇದರೊಳಗಡೆ ತುಂಬಿಬಿಟ್ಟು ತಟ್ಟೋದು. ನೋಡಿ ಕಣ್ಕ ತೊಗೊಂಡಿದ್ದೀನಿ. ಮಧ್ಯದಲ್ಲಿ ಇವಾಗ ಅಕ್ಕಿ ಮುದ್ದೆದು ಮಾಡಿರೋ ಅಂಥ ಉಂಡೆನ ಇಟ್ಬಿಟ್ಟು ಕ್ಲೋಸ್ ಮಾಡಿ ತಟ್ತಾಯಿದ್ದೀನಿ. ನಾನೀಗ 3 ಹೋಳ್ಗೆ ತೋರಿಸ್ತೀನಿ ತಟ್ಟೋದು ಹೇಗೆ ಅಂತ. ಅಪರೂಪಕ್ಕೆ ಒಂದೊಂದು ಸಾರಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಕೆಲಸ ಹಿಡಿಯುತ್ತೆ ಇದು, ಆದರೆ ಟೇಸ್ಟ್ ವೈಸ್ ನಾವು ಮಾತಾಡೋದೇ ಬೇಡ, ತುಂಬ ಚೆನ್ನಾಗಾಗುತ್ತೆ. ಈ ಥರ ನೋಡಿ ಫುಲ್ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಎಷ್ಟು ತೆಳ್ಳಗೆ ತಟ್ಕೊಂಡ್ರೂ ಬರುತ್ತೆ ಇದು ಹೋಳಿಗೆ. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ಬೇರೆ ಬೇರೆ ಥರ ರೆಸಿಪೀಸ್ಗಳೆಲ್ಲ ತೋರಿಸ್ತೀನಿ. ಈಗ ನೋಡಿ ಇದಾಯಿತು. ಇವಾಗ ಹಂಚು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಹಂಚಿನ ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಈ ತಟ್ಟಿರೋ ಹೋಳಿಗೆನ ತೆಗೆದೋದ್ರಲ್ಲಿ ಹಾಕ್ಕೊಂಡು ಬೇಯಿಸ್ತೀನಿ. ಇನ್ನೂ ಗೊತ್ತಾಗಿಲ್ಲ ಅಂತಂದರೆ ಇನ್ನೊಂದು ಸರಿ ತೋರಿಸ್ಕೊಡ್ತೀನಿ ನೋಡಿ ನಾನಿಲ್ಲಿ. ನೀಟಾಗಿ ಈ ಥರ ಇಟ್ಕೊಂಡು ಫುಲ್ ಅದನ್ನು ಮುದ್ದೆ ಎಲ್ಲ ಕ್ಲೋಸ್ ಮಾಡ್ಕೋಬೇಕು. ಮೈದಾ ಹಿಟ್ಟಲ್ಲಿ ಈ ಥರ ಫುಲ್ ಕವರ್ ಮಾಡಿಕೊಂಡು ನಾವೆಲ್ಲ ಮುಚ್ಚಿದ್ದೀವಲ್ವ ಆ ಸೈಡು ಪಲ್ಟಿ ಓಡಿಸ್ಕೋಬೇಕು. ಅದನ್ನು ಈ ಥರ ಮಾಡಿಕೊಂಡು ನಾವು ಎಲ್ಲಿ ಕ್ಲೋಸ್ ಮಾಡಿರ್ತೀವಿ ಅದನ್ನು ಕೆಳಗಡೆ ಹೋಗೋ ಥರ ಮಾಡಿ ಮೇಲ್ಗಡೆಯಿಂದ ತಟ್ಟಬೇಕು. ಆವಾಗ ನಾವು ತಟ್ಟಿರೋ ಹೋಳಿಗೆ ಕಿತ್ತೋಗಲ್ಲ. ಈಗ ನೋಡಿ ಸ್ವಲ್ಪ ಆಯಿಲ್ ಟಚ್ ಮಾಡಿಕೊಂಡು ತಟ್ತಾ ಹೋಗಬೇಕು. ಇದಕ್ಕೆ ತುಂಬ ಎಣ್ಣೆ ಏನು ಬೇಕಾಗಲ್ಲ. ತಟ್ಟೋದಕ್ಕೆ ಮಾತ್ರ ಎಣ್ಣೆ ತೊಗೋತೀನಿ. ಇಲ್ಲಿ ನೋಡಿ, ಇಲ್ಲಿ ನಾನು ಯಾವ ಥರ ಸ್ಪ್ರೆಡ್ ಮಾಡಿದ್ರೂ ಇದು ಬರುತ್ತೆ, ಎಲ್ಲೂ ಕಿತ್ತೋಗಲ್ಲ, ನೀಟಾಗಿ ಬರುತ್ತೆ. ನಾನೀಗ ಆ ಕಡೆ ಬೇಯಿಸ್ಕೊತಾನೆ ತಟ್ತಾಯಿದ್ದೀನಿ. 2 ಕೆಲಸ ಒಟ್ಟಿಗೆ ಆಗುತ್ತೆ. ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ತಟ್ಕೋತಾ ತುಂಬ ತೆಳುನೂ ಬರುತ್ತೆ. ದಪ್ಪ ಬೇಕಿದ್ರು ಅಂದರೆ ದಪ್ಪನೂ ತಟ್ಕೋಬೋದು. ಈಗ ಇದನ್ನು ಬೇಯಿಸ್ಕೊತೀನಿ ನಾನೀಗ. ಇದು ಆಗೋಗುತ್ತೆ. ಈಗ ಮತ್ತೊಂದು ತಟ್ತೀನಿ. ಈಗ ನೋಡಿ ಬೇಯಿಸೋದು ತೋರಿಸ್ತಾ ಇದ್ದೀನಿ. ಈಗ ಹಂಚಿನ ಮೇಲೆ ಹಾಕಿದ್ದೀನಿ ಒಂದು ಕಡೆ. ಈಗ ಒಂದು ಕಡೆ ಬೆಂದಾಗಿದೆ, ಮತ್ತು ಇನ್ನೊಂದು ಸೈಡ್ ಬೇಯಿಸ್ಬೇಕು ಇವಾಗ. ಈಗ ಇನ್ನೊಂದು ಹಾಕ್ಕೊಂಡಿದ್ದೀನಿ. ಸ್ಟವ್ವಿನ ಉರಿ ಜಾಸ್ತಿನೇ ಇರಲಿ, ಏನೋ ಬೇಗ ಆಗಲ್ಲ, ಇದು ಸ್ವಲ್ಪ ನಿಧಾನ ಆಗುತ್ತೆ. ಹಂಗಾಗಿ ಉರಿ ಜಾಸ್ತಿ ಇಟ್ಕೊಂಡೆ ಬೇಯಿಸ್ಕೊತೀನಿ. ಈಗ ಒಂದು ಕಡೆ ಫುಲ್ ಬೆಂದಾಯಿತು. ಈಗ ನೋಡಿ ಮತ್ತೆ ತಿರುಗಿಸಿ ಹಾಕ್ಕೋತಾ ಇದ್ದೀನಿ. ಇದನ್ನು ನಿಧಾನಕ್ಕೆ ತೆಗೆದು ಹಾಕಬೇಕು.
ಈಗ ನೋಡಿ ನಮ್ಮ ಬಿಳಿ ಹೋಳಿಗೆ ಬಾಳೆಕಾಯಿ ಪಲ್ಯ ಮತ್ತು ಕರಿಬೇವಿನ ಕಾಯಿ ಚಟ್ನಿ ರೆಡಿ ಆಯಿತು. ಎಲ್ರಿಗೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.